ತಮಿಳಿನ ಟ್ಯಾಲೆಂಟೆಡ್ ಆಕ್ಟರ್ ಸೂರ್ಯ ತುಂಬಾ ವರ್ಷಗಳಿಂದ ಇಟ್ಕೊಳ್ಳಲು ಸ್ಟ್ರಗಲ್ ಮಾಡ್ತಾರೆ. ಇತ್ತೀಚಿನ ಯಾವ ಸಿನಿಮಾಗಳು ಕೂಡ ಅವ್ರದ್ದು ಬಾಕ್ಸ್ ಆಫೀಸ್ ಅಲ್ಲಿ ಅಂತ ಕಮಲ್ ಮಾಡಿಲ್ಲ. ಕರುಪ್ಪು ಅವರು ಇತ್ತೀಚೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ಆದ್ರೆ ಅವ್ರಿಗೆ ಬ್ರೇಕ್ ಕೊಡುತ್ತಾ ಇಲ್ವಾ ನೋಡೋಣ. ಸಿನಿಮಾದ ಕತೆಗೆ ಬರೋದಕ್ಕೆ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಕತೆ ಮುಖ್ಯವಾಗಿ ಬಿನು ಮತ್ತು ಅವಳ ತಂದೆ ಮಧ್ಯೆ ಸುತ್ತುತ್ತೆ. ಬಿನುಗೆ ಅರ್ಜೆಂಟ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಕೇರಳದಿಂದ ಚೆನ್ನೈಗೆ ಬರ್ತಾರೆ. ಬಟ್ ಬರುವಾಗ ಅವರು ದುಡ್ಡು ತಂದಿರಲ್ಲ, ದುಡ್ಡು ಬದಲಾಗಿ ಚಿನ್ನ ತಂದಿರ್ತಾರೆ. ಆ ಚಿನ್ನ ಚೆನ್ನೈಲಿ ದರೋಡೆ ಆಗ್ಬಿಟ್ಟಿರುತ್ತೆ. ದರೋಡೆ ಆದ ನಂತರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ನವರು ಆ ಚಿನ್ನಗಳನ್ನ ರಿಕವರಿ ಮಾಡ್ತಾರೆ. ಬಟ್ ರಿಕವರಿ ಮಾಡೋದಂತ ಚಿನ್ನನ ನೀವು ತಗೊಬೇಕಾದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಆ ಜ್ಯುವೆಲ್ಸ್ ಅನ್ನ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಪಡೆಯಲು ಅವ್ರು ಕೋರ್ಟ್ ಲಾಯರ್ ಅಂತ ಅಲ್ದಾಡ್ತಾ ಇರ್ತಾರೆ. ಆದ್ರೆ ಬೇಬಿ ಕಣ್ಣನ್ ಅನ್ನೋ ಕರಪ್ಟೆಡ್ ಲಾಯರ್ ಮತ್ತು ಕೋರ್ಟ್ ಸಿಸ್ಟಮ್ ಇಂದ ಕೇಸ್ ಮತ್ತೆ ಮತ್ತೆ ಡಿಲೇ ಆಗುತ್ತೆ. ಅವರು ಬೇಕು ಅಂತಾನೆ ಡಿಲೇ ಮಾಡ್ತಾ ಇರೋದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಬಿನು ಅಪ್ಪ ಬೇಜಾರಲ್ಲಿ ಕರುಪ್ಪು ಸ್ವಾಮಿಗೆ ಬೇಡ್ಕೊಂತಾನೆ. ಅಲ್ಲಿಂದ ಕರುಪ್ಪು ಸ್ಟೋರಿಗೆ ಎಂಟ್ರಿ ಆಗ್ತಾನೆ. ಅಲ್ಲಿಂದ ಕರುಪ್ಪು ಸ್ವಾಮಿ ಹೇಗೆ ಕೋರ್ಟ್ನ ಸಿಸ್ಟಮ್ನ ಸರಿ ಮಾಡ್ತಾನ ಇಲ್ವ ಅನ್ನೋದು ಕತೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಬಿನು ಮತ್ತು ಅವಳ ಅಪ್ಪನ ಎಮೋಷನ್ ಸೀನ್ಸ್ ನ್ಯಾಚುರಲ್ ಆಗಿ ಕನೆಕ್ಟ್ ಆಗುತ್ತೆ. ಕೋರ್ಟ್ ಸೀನ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವು ಲಾಯರ್ಸ್ ಹೇಗೆ ಇಂಟೆನ್ಷನ್ ಆಗಿ ಕೇಸ್ ಡಿಲೇ ಮಾಡ್ತಾರೆ, ಸಾಮಾನ್ಯ ಜನ ಕೂಡ ಕೇಸ್ಗಳಿಂದ ಎಷ್ಟು ವರ್ಷ ಸಫರ್ ಆಗ್ತಾರೆ ಅನ್ನೋದನ್ನ ತೋರಿಸ್ಯಾರೆ. ಪೇ ಕ್ಯಾರೆಕ್ಟರ್ ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ. ಲೀಗಲ್ ಐಡೆಂಟಿಟಿ ಕಳೆದುಕೊಂಡು ವರ್ಷಗಳ ಕಾಲ ಸ್ಟ್ರಗಲ್ ಮಾಡೋ ಕ್ಯಾರೆಕ್ಟರ್ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಈ ಥರದ ಒಂದು ಕೇಸ್ನ ನಾನು ತುಂಬಾ ವರ್ಷಗಳಿಂದ ಎಲ್ಲೋ ಓದಿದೆ. ಯಾವ ಥರ ಕೇಸ್ ಅಂದರೆ, ಇದು ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಯಿಂದ ಯಾರೋ ಅಣ್ಣ ತಮ್ಮದ್ರಿಂದ ಮೋಸ ಹೋಗಿರ್ತಾನೆ. ಅವ್ನು ಸತ್ತೋಗಿದಾನಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟು ತಮ್ಮ ಆಸ್ತಿನ ಅವ್ರ ಹೆಸರು ಮಾಡ್ಕೊಂಡಿರ್ತಾರೆ. ಅದನ್ನ ಇವ್ನು ಬದುಕಿರಿ ಅಂತ ಪ್ರೂವ್ ಮಾಡೋದಕ್ಕೆ 30 ವರ್ಷ ಆದ್ರೂ ಆಗಿರಲ್ಲ. ಆ ಥರದ್ದು ಒಂದು ಕೇಸ್ ಇದು. ಇನ್ನು ಬೇಬಿ ಕಣ್ಣನ್ ಕ್ಯಾರೆಕ್ಟರ್ ಫಸ್ಟ್ ಹಾಫ್ ನಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಕೋರ್ಟ್ ಮೇಲೆ ಅವ್ನ ಕಂಟ್ರೋಲ್, ಇನ್ಫ್ಲೂಯೆನ್ಸ್ ಎಲ್ಲ ಸ್ಟೋರಿಗೆ ಗ್ರಿಪ್ ಕೊಡುತ್ತೆ. ಆದ್ರೆ ಇಂಟರ್ವಲ್ ನಂತರ ಸಿನಿಮಾ ಸ್ವಲ್ಪ ಟ್ರ್ಯಾಕ್ ತಪ್ಪಿದಾಗೆ ಫೀಲ್ ಆಗುತ್ತೆ. ಫಸ್ಟ್ ಹಾಫ್ ನಲ್ಲಿ ಕರುಪ್ಪು ಕ್ಯಾರೆಕ್ಟರ್ಗೆ ಒಂದು ಲಿಮಿಟೇಷನ್ಸ್ ಇತ್ತು. ಬೇಬಿ ಕಣ್ಣನ್ನು ತೆಗೆದುಕೊಂಡಂತಹ ಪ್ರಾಮಿಸ್ ಕಾರಣಕ್ಕೆ ಕರುಪ್ಪು ಡೈರೆಕ್ಟ್ ಆಗಿ ಪವರ್ ಯೂಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಏನಂತ ಅಂದ್ರೆ, ನೀನು ದೇವರಲ್ಲದೆ ಒಂದು ಪವರ್ ಯೂಸ್ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಗೆ ಗೆಲ್ತೀಯ ಕೇಸ್ನ ಅಥವಾ ಸಿಸ್ಟಮ್ ಸರಿ ಮಾಡ್ತೀಯ ಅನ್ನೋದು ಒಂದು ಚಾಲೆಂಜು. ಇದನ್ನೇ ಲಾಸ್ಟ್ ವರ್ಗೂ ಸ್ಕ್ರೀನ್ ಪ್ಲೇಗೆ ಅಳವಡಿಸ್ಕೊಂಡಿದ್ರೆ, ಕಂಟಿನ್ಯೂ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು ಅದು. ಬಟ್ ಅದನ್ನ ಮಧ್ಯದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಮಾಸ್ ಎಲಿವೇಶನ್ ಕಡೆ ಹೆಚ್ಚು ಹೋಗುತ್ತೆ. ಬಿನು ಮತ್ತು ಅವಳ ಎಮೋಷನ್ ಸ್ಟೋರಿ ಮುಗಿದು ಕರುಪ್ಪು ವರ್ಸಸ್ ಬೇಬಿ ಕಣ್ಣನ್ ಕಾನ್ಫ್ಲಿಕ್ಟ್ ಮೇಲೆ ಫೋಕಸ್ ಆಗುತ್ತೆ. ಇಂಟರ್ವಲ್ ನಂತರ ಒಂದು ಹೊಸ ಸ್ಟೋರಿ ಶುರು ಆಗೋದನ್ನ ಫೀಲ್ ಆಗುತ್ತೆ. ಬಟ್ ಸೆಕೆಂಡ್ ಹಾಫ್ಲಿ ಬರೋ ಕೇಸು ಅಷ್ಟೊಂದು ಇಂಟ್ರೆಸ್ಟ್ ಅನ್ಸಲ್ಲ. ಯಾಕಂದ್ರೆ ಅಲ್ಲಲ್ಲಿ ಬೇಗ ಬೇಗ ಪಡ ಅಂತ ಮುಗ್ದೋಗ್ಬಿಡುತ್ತೆ ಕೇಸ್ಗಳು. ನಾನೆಲ್ಲ ಒಂದು ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಕೇಸು ಬೇರೆ ಟ್ರ್ಯಾಕ್ ಹೋಗ್ಬೋದು ಅಂದ್ಕೊಂಡಿದ್ದೆ. ಕೆಲವು ಸಾಂಗ್ಸ್ ಕೂಡ ಅನ್ನೆಸೆಸರಿ ಅನಿಸ್ತು. ಕೆಲ ಸೀನ್ಸ್ ಅಲ್ಲಿ ಕರುಪ್ಪು ದೇವ್ರಿಗಿಂತ ಮಾಸ್ ಇರೋ ತರ ಫೀಲ್ ಆಗ್ತಾನೆ. ಓವರ್ ಎಲಿವೇಶನ್ ಸೀನ್ಸು, ಆಕ್ಷನ್ಸ್ ಕಾರಣಕ್ಕೆ ದೇವ್ರನ್ನ ಫೀಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಬಿಟ್ರೆ ಎಲ್ಲ ಲಾಯರ್ಸು, ಜಡ್ಜು ಕರಪ್ಟೆಡ್ ಅನ್ನೋ ತರ ತೋರಿಸಿದ್ದಾರೆ. ಸ್ವಲ್ಪ ಅದು ಒನ್ ಸೈಡೆಡ್ ಅನ್ನೋ ಫೀಲ್ ಆಯಿತು. ಒಂದಷ್ಟು ಫ್ಲಾಸ್, ಲೂಪ್ ಹೋಲ್ಸ್ ಇದನ್ನ ಬಿಟ್ಟು ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಡೈರೆಕ್ಟ್ರು ಏನು ಕನ್ವೆ ಮಾಡ್ಬೇಕು ಹೊರಟಿದ್ದಾರೆ ಅದು ಸರಿಯಾಗಿ ಕನ್ವೆ ಆಗಿಲ್ಲ ಅಂತ ಅನ್ನಿಸ್ತು ನನಗೆ. ಅವ್ರ ಕ್ಲಾರಿಟಿ ಇದೆ ಏನು ಹೇಳ್ಬೇಕಂತ ಹೊರಟಿದ್ದಾರೆ ಅಂತ, ಬಟ್ ಕನ್ವೆ ಆಗಿಲ್ಲ. ಇನ್ನು ಸೂರ್ಯ ಸ್ಕ್ರೀನ್ ಪ್ರೆಸೆನ್ಸ್, ಎಮೋಷನ್ ಆ್ಯಂಡ್ ಮಾಸ್ ಸೀನ್ಸ್ ಎರಡನ್ನೂ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಯಾರ. ಫಸ್ಟ್ ಹಾಫ್ನಲ್ಲಿ ಇಂದ್ರನ್ ಅವರ ತಂದೆ ಕ್ಯಾರೆಕ್ಟ್ರು ಸಖತ್ತಾಗಿದೆ. ಅದೇ ಹೀರೋ ಕ್ಯಾರೆಕ್ಟರ್ ಅಂತ ಅನಿಸ್ಬೋದು ಸೂರ್ಯ ಅವರಿಗಿಂತ ಫಸ್ಟ್ ಹಾಫಲ್ಲಿ. ಓವರ್ ಆಗಿ ನೋಡಿದ್ರೆ ಕರುಪ್ಪು ಒಂದು ಸ್ಟ್ರಾಂಗ್ ಎಮೋಷನಲ್ ಫಸ್ಟ್ ಹಾಫ್ ಇರೋ ಸಿನಿಮಾ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಡೈರೆಕ್ಷನ್ ಕಳೆದುಕೊಡುತ್ತೆ. ಆದರೂ ಕೋರ್ಟ್ ರೂಮ್ ಡ್ರಾಮಾ, ಎಮೋಷನಲ್ ಸೆಟಪ್, ಸೂರ್ಯ ಪರ್ಫಾರ್ಮೆನ್ಸ್ ಥಿಯೇಟ್ರ್ನಲ್ಲಿ ಒಂದ್ಸರಿ ನೋಡ್ಬೋದು. ಅಂದರೆ ಇತ್ತೀಚಿನ ಸೂರ್ಯ ಅವರ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.